ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು, ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟ ಮಂಡ್ಯ, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್, ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ ಸಹಕಾರ ಇಲಾಖೆ ಮಂಡ್ಯ, ಚಿನಕುರಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಚಿನಕುರಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಪಾಂಡವಪುರ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025ರ ಕಾರ್ಯಕ್ರಮವನ್ನು ದಿನಾಂಕ 19/11/2025 ಬುಧವಾರ ಜಯಮ್ಮ ಕಾಳೇಗೌಡ ಕಲ್ಯಾಣ ಮಂಟಪ, ಚಿನಕುರಳಿಯಲ್ಲಿ ಏರ್ಪಡಿಸಲಾಗಿತ್ತು. ಸಹಕಾರ ಸಂಘಗಳ ಉತ್ಪನ್ನ ಮಾರಾಟ ಮಳಿಗೆಗಳನ್ನು ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಸಿ.ಎಸ್. ಪುಟ್ಟರಾಜು ರವರು ಉದ್ಘಾಟಿಸಿದರು. 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025ರ ಕಾರ್ಯಕ್ರಮವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಮುಖಂಡರುಗಳ ಜೊತೆಗೂಡಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಿ. ಶಿವಕುಮಾರ್ ರವರು, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ಸಂಘ ಚಿನಕುರಳಿ ರವರು ವಹಿಸಿದ್ದರು. ಶ್ರೀಮತಿ ವನಜಾಕ್ಷಿ ರವರು, ಕೆಸಿಎಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಂಡ್ಯ ರವರು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ 2025ರ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಸಿ. ಅಶೋಕ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಚಿನಕುರಳಿ, ಶ್ರೀ ಸಿ.ಎಸ್. ಗೋಪಾಲ್ಗೌಡ, ಅಧ್ಯಕ್ಷರು ಪಿಎಸಿಎಸ್ ಚಿನಕುರಳಿ, ಶ್ರೀ ಕೆ. ಅನಿತಾ, ಕೆಸಿಎಸ್ ವಿಶೇಷ ಅಧಿಕಾರಿಗಳು ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟ, ಶ್ರೀ ಯು. ಸಿ. ಶಿವಕುಮಾರ್, ಅಧ್ಯಕ್ಷರು ಮನ್ಮೂಲ್ ಮಂಡ್ಯ, ಶ್ರೀ ಎಸ್. ಎಲ್. ಮೋಹನ್, ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ, ಶ್ರೀ ಎಚ್. ಸಿ. ಪುಟ್ಟಸ್ವಾಮಿ ಗೌಡರು, ನಿರ್ದೇಶಕರು ಎಂಡಿಸಿಸಿ ಬ್ಯಾಂಕ್ ಮಂಡ್ಯ, ಶ್ರೀ ಎ. ವಿಜೇಂದ್ರ ಮೂರ್ತಿ, ನಿರ್ದೇಶಕರು ಎಂಡಿಸಿಸಿ ಬ್ಯಾಂಕ್ ಮಂಡ್ಯ, ಶ್ರೀ ಎಚ್. ಗಿರೀಶ್, ಅಧ್ಯಕ್ಷರು ಟಿಎಪಿಸಿ ಎಂಎಸ್ ಪಾಂಡವಪುರ, ಶ್ರೀ ಎಚ್. ಪಿ. ಚೆಲುವೇಗೌಡ, ಅಧ್ಯಕ್ಷರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಪಾಂಡವಪುರ, ಶ್ರೀಮತಿ ನಿರ್ಮಲಾ ಆರ್, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಪಾಂಡವಪುರ, ಶ್ರೀ ಆರ್. ಪ್ರಸಾದ್, ಉಪ ವ್ಯವಸ್ಥಾಪಕರು ಮನ್ಮೂಲ್ ಪಾಂಡವಪುರ, ಶ್ರೀ ಉಷಾ ಎಚ್.ಎನ್, ವಿಸ್ತರಣಾಧಿಕಾರಿ ಮನ್ಮೂಲ್ ಪಾಂಡವಪುರ ಹಾಗೂ ಚಿನಕುರಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಚಿನಕುರಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ನೌಕರ ವರ್ಗದವರು ಉಪಸ್ಥಿತರಿದ್ದರು. ನಿಮ್ಮ ನೆಚ್ಚಿನ ನಾಯಕರಾದ ಸಿ.ಎಸ್. ಪುಟ್ಟರಾಜು ಸರ್ ಅವರಿಗೆ
ಡಾಕ್ಟರ್ ಮಂಜೇಶ್ ಅವರಿಗೆ ವಿನಂತಿಸಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕರಿಸಬೇಕು ವಿನಂತಿಸಿಕೊಳ್ತೇನೆ. ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಬೆಂಗಳೂರು. ಹಾಗೆ ಈ ಕಾರ್ಯಕ್ರಮಕ್ಕೆ ಹಾಗೆ ಈ ಸಭೆಗೆ ಉಪನ್ಯಾಸಕರಾಗಿ ಆಗಮಿಸುವ ಮಾಡಿಕೊಳ್ಬೇಕು ಅಂತೇಳಿ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಮುಖಂಡರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ತಮಗೆಲ್ಲರೂ ಸಹ 72ನೇ ಸಹಕಾರ ಸಪ್ತಾಹದ ಶುಭಾಶಯಗಳು. ಸಹಕಾರ ಸಪ್ತಾಹ 7 ದಿವಸಗಳು ನಾವು ಆಚರಣೆ ಮಾಡ್ತೀವಿ. ಪಂಡಿತ್ ಜವಾಹರ್ಲಾಲ್ ನೆಹರು ರವರ ಜನ್ಮ ದಿನಾಂಕವಾದಂತಹ ನವೆಂಬರ್ 14ರಿಂದ ನವೆಂಬರ್ 20ರವರೆಗೆ ನಾವು ಈ ಒಂದು ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ. ಇವತ್ತು ನಾವು 6ನೇ ದಿವಸವಾಗಿ ನಾವು ಪಾಂಡವಪುರದಲ್ಲಿ ಜಿಲ್ಲಾ ಮಟ್ಟದ ಒಂದು ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದೇವೆ. 7ನೇ ದಿವಸ ನಾವು ಮಳವಳ್ಳಿ ತಾಲೂಕಿನಲ್ಲಿ ಆಚರಿಸ್ತಾ ಇದ್ದೇವೆ. ಮೊದಲನೇದಾಗಿ ಹೇಳೋದಾದರೆ ಸಹಕಾರ ಸಪ್ತಾಹವನ್ನು ಆಚರಿಸುವುದು ಯಾಕೆ ಅಂತಂತಂದರೆ ಸಹಕಾರ ತತ್ವವನ್ನು ಎಲ್ಲರಿಗೂ ಸಾಮಾನ್ಯರಿಗೆ ಪ್ರಚುರಪಡಿಸುವುದು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಗತಿಯಾಗಿದೆ ಅಂತ ಹೇಳಿ ನಾವು ಪರಾಮರ್ಶಿಸುವುದು, ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ನಾವು ಎದುರಿಸಬೇಕಾದಂತಹ ಸವಾಲುಗಳನ್ನ ನಾವು ಚಿಂತನ ಮಂಥನ ನಡೆಸೋದಕ್ಕೆ ನಾವು ಈ ಒಂದು ಸಮಾರಂಭಗಳನ್ನ ಏರ್ಪಡಿಸ್ತೇವೆ. ಇದು ಸಹಕಾರಿಗಳ ಹಬ್ಬ. ಹಾಗಾಗಿ ಎಲ್ಲ ಸಹಕಾರ ಸಂಘಗಳು ಸಹ ಧ್ವಜಾರೋಹಣ ಮಾಡಿ ಈ ದಿವಸ ಒಂದೇ ಕಡೆ ಸೇರಿ ನಾವು ಆಚರಿಸ್ತೇವೆ. ಇವತ್ತು ನಿಜವಾಗೂ ಬಹಳ ಖುಷಿ ಆಗ್ತಾ ಇದೆ. 6ನೇ ದಿವಸ ಇಷ್ಟೊಂದು ವಿಜೃಂಭಣೆಯಿಂದ ಪಾಂಡವಪುರದಲ್ಲಿ ಇಷ್ಟೊಂದು ಜನರು ಸಹಕಾರಿಗಳು ಒಟ್ಟಿಗೆ ಸೇರಿ ಈ ಒಂದು ಸಮಾರಂಭವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸಹಕಾರ ಸಪ್ತಾಹದಲ್ಲಿ ನಾವು ಏನಂದರೆ ಸಹಕಾರ ಕ್ಷೇತ್ರಕ್ಕೆ ಮಹನೀಯವಾದಂತಹ ಕೊಡುಗೆಯನ್ನು ನೀಡುವಂತಹ ಗಣ್ಯರನ್ನ ನಾವು ಸ್ಮರಿಸ್ತೇವೆ. ಈ ಒಂದು ಸಹಕಾರದಿಂದಲೇ ದೇಶದ ಪ್ರಗತಿ ಸಾಧ್ಯ ಅಂತ ಹೇಳಿರುವಂತಹ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರೂರವರು ಮತ್ತು ನಮ್ಮ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡುವಂತಹ ಸಿದ್ದನಗೌಡ ಸಣ್ಣರಾಮಗೌಡ ಪಾಟೀಲ್ರವರು ಹಾಗೂ ಹಾಲಿನ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದಂತಹ ವರ್ಗೀಸ್ ಕುರಿಯನ್ರವರು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದಂತಹ ಕೆ ವಿ ಶಂಕರೇಗೌಡರಾಗಿರಬಹುದು, ಚೌಡಯ್ಯನವರಾಗಿರಬಹುದು ಮತ್ತು ಎಸ್.ಎಂ. ಲಿಂಗಪ್ಪನವರು, ಇವ್ರನ್ನೆಲ್ಲರೂ ನಾವು ಈ ವೇದಿಕೆಯಲ್ಲಿ ಸ್ಮರಿಸ್ತೇವೆ. ಸಲುವಾಗಿ ಗಿಡಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಈ ಬಾರಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿತ್ತು. ಹಾಗಾಗಿ ಎಲ್ಲ ಒಂದು ಸದಸ್ಯರುಗಳು ಸಂಘಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಏನು ಸಂಘಗಳು ಸವಲತ್ತುಗಳನ್ನ ನೀಡ್ತವೆ ಆ ಕನಿಷ್ಠ ವ್ಯವಹಾರಗಳನ್ನು ನಡೆಸಿ ಮೇಲೆ ಈ ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಶಿವಕುಮಾರ್ ಅವರಿಗೆ ಅನುಸರಿಸುತ್ತಾ ಈ ವೇದಿಕೆಯನ್ನು ಆಶಿಸ್ತಕ್ಕಂಥ ಈ ಹೋರಾಟಗಳು, ಈ ಸಭೆಯ ನಮ್ಮ ಪಾಂಡವಪುರ ತಾಲೂಕಿನ ಜನಪ್ರಿಯ ಶಾಸಕರು ದಸಂಪ್ರಣಯವರೇ ಹಾಗೂ ಮಾಜಿ ಸಚಿವರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ಆಸೀನಿರ್ತಕ್ಕಂಥ ಎಲ್ಲ ನನ್ನ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ಸಹಕಾರಿ ದುರಿಗಳೇ, ಈ ವೇದಿಕೆ ಈ 20ನೇ ಸಹಕಾರ ಸಪ್ತಾಹದ ಉದ್ದೇಶ ಏನಪ್ಪ ಅಂದರೆ ಸಹಕಾರಿಗಳು ಸಹಕಾರದಿಂದ
ಎಲ್ಲವನ್ನು ಅಭಿವೃದ್ಧಿಪಡಿಸ್ತಾ ಈ ಸಂಸ್ಥೆಗೆ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಆಗ್ಬೋದು, ವ್ಯವಸಾಯ ಸಹಕಾರ ಸಂಘ ಆಗ್ಬೋದು, ಎಲ್ಲವೂ ಸಹಕಾರದಿಂದಲೇ ಈ ಸಹಕರಿಸಿದ್ರೆ ಮಾತ್ರ ಈ ಸಂಸ್ಥೆ ಈ ಒಂದು ಆರ್ಥಿಕ ಅಭಿವೃದ್ಧಿ ಜನಸಾಮಾನ್ಯರು ಒಂದು ಮೇಲು ಮಟ್ಟಕ್ಕೆ ಬರಬೇಕು ಅಂದರೆ ನಾವು ಸಣ್ಣ ಸಣ್ಣ ಕೈಗಾರಿಕೆ ಮತ್ತು ಸಣ್ಣ ಸಣ್ಣ ಸಹಕಾರ ಸಂಘದಿಂದಲೇ ಅಭಿವೃದ್ಧಿ, ಒಂದು ಮಕ್ಕಳು ಎಜುಕೇಷನ್ ಆಗ್ಬೋದು, ಮನೆ ಒಂದು ಸಂಸಾರ ನಿಭಾಯಿಸೋದು ಆಗ್ಬೋದು, ಎಲ್ಲವರಿಗೂ ಮೂಲ ಹೈನುಗಾರಿಕೆನೇ ನಾವು ಅವಲಂಬಿಸಿರೋದ್ರಿಂದ ನೀವೆಲ್ಲ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ತಿಳುವಳಿಕೆ ಮತ್ತು ಜ್ಞಾನವನ್ನು ಬೆಳೆಸಬೇಕು ಅಂತ ಹೇಳ್ತಾ, ಜೊತೆಗೆ ನೀವು ಯಾವುದೇ ಸಹಕಾರ ಸಂಘದಲ್ಲಿ ನಾನು 15 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ ಡೈರಿಗೆ. ಈ ಮೀಟಿಂಗ್ ಕರೆದ್ರೆ ಡೈರಿಗಳ ಮೀಟಿಂಗ್ ಬರಲ್ಲ, ಮೀಟಿಂಗ್ ಬರಲ್ಲ ಅಂದ್ರೆ ಏನು ತಿಳುವಳಿಕೆ ಬರಲ್ಲ. ಈಗ ಸುಮ್ಮನೆ ಇರ್ತೀರಿ, ಅವ್ನು ಸೆಕ್ರೆಟರಿ ಬರ್ತಾರೆ, ಸೈನ್ ಮಾಡ್ತೀರಿ, ಅವ್ನು ಚೆಕ್ 5,000 6,000 ಬರ್ತಿರ್ತಾರೆ, ಡ್ರಾ ಮಾಡ್ತಿರ್ತಾರೆ. ಹಾಗಾಗಿ ಯಾವ ಸಹಕಾರ ಸಂಘಗಳು ಉದ್ದಾನ ಆಗಲ್ಲ. ನೀವು ಫಸ್ಟು ಜ್ಞಾನ ಬೆಳೆಸ್ಕೋಬೇಕು, ಸಹಕಾರ ಸಂಘದ ಮೀಟಿಂಗ್ ಹೋಗ್ಬೇಕು, ಸಹಕಾರ ಇದನ್ನ ತಿಳ್ಕೋಬೇಕು, ಏನು ಬ್ಯಾಂಕ್ ಎಲ್ಲಿ ವ್ಯವಹಾರ ಮಾಡ್ತಾರೆ. ಈಗ ನಮ್ಮ DC ಬ್ಯಾಂಕಲ್ಲಿ ಸ್ಥಳೀಯ ಇದನ್ನ ಮಹಿಳಾ ಸಂಘಗಳಿಗೆ ನಾವು ಶೂನ್ಯ ಬಡ್ಡಿಲಿ ಹಣ ಕೊಡ್ತೀವಿ. ಅದನ್ನು ಉಪಯೋಗಿಸ್ಕೋಬೇಕು. ನೀವು ಅದನ್ನು ಉಪಯೋಗಿಸ್ಕೊಂಡು ನೀವು ಅದನ್ನು ಕಟ್ಟು ಮತ್ತು ತೆಗೆಯೋದ್ರಿಂದ ತಗೊಂಡು ಮತ್ತು ಕಟ್ಟೋದ್ರಿಂದ ನಿಮ್ಗೆ ಲಾಸ್ ಆಗುತ್ತೆ. ನೀವು ಕಡೆ ಫ್ರೀ ದುಡ್ಡು, ಬಡ್ಡಿಲ್ದೇ ದುಡ್ಡು, ಅದನ್ನು ತಗೊಂಡು ನೀವು ಬಳಸ್ಕೊಂಡ್ರೆ ನೀವು ವ್ಯವಸಾಯ ಆಗ್ಬೋದು, ಹಸುಗತ ಆಗ್ಬೋದು, ಕುರಿ ಸಾಗಾಣಿಕೆ ಏನು ತಗೊಂಡು ಮಾಡಿದ್ರು ನಿಮಗೆ ಒಂದು ಬಡ್ಡಿ ಹಣ ಬರುತ್ತೆ. ಸೊ ಅದರಲ್ಲಿ ಅಭಿವೃದ್ಧಿ ಬಂದರೆ ನಿಮಗೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆ ಸಂಸಾರಕ್ಕೆ ಕಷ್ಟಗಳಿಗೆ ಅದು ಅನುಕೂಲ ಆಗುತ್ತೆ. ಅದನ್ನು ಉಪಯೋಗ ಪಡಿಸ್ಕೋಬೇಕು. ಮತ್ತು ಯಾವುದೇ ವೇದಿಕೆ ಮೇಲಿರುವಂಥ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಶಿವಕುಮಾರ್ ಅವರೇ, ಮಾಜಿ ಸಚಿವರು ಹಾಗೂ ಹಿರಿಯರಾದಂಥ ಅವರೇ, ಹಾಗೂ ಎಲ್ಲ ಹಿರಿಯರು, ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಸಹಕಾರಿಗಳೇ, ಸಹಕಾರ ಕ್ಷೇತ್ರದ ಬಗ್ಗೆ ಹಲವಾರು ಈಗಾಗಲೇ ಜನರು ಮಾತಾಡಿ ಯಾವ ಥರ ನಾವು ಸಹಕಾರದಿಂದ ಸಹಕಾರ ಕ್ಷೇತ್ರದಿಂದ ಯಾವ ಥರ ನಮ್ಮ ಬದುಕನ್ನು ಕಟ್ಕೋಬೇಕನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲರೂ. ಈ ಸಹಕಾರ ಕ್ಷೇತ್ರ ಹುಟ್ಟಿದ್ದು ಮೊದಲನೇದಾಗಿ ರೈತರು, ಈಗ ನಿಮಗೆ ಗೊತ್ತಿರೋಂಗೆ ಹಳ್ಳಿಗಳಲ್ಲಿ ಈಗೇನು ಸಣ್ಣ ಜಮೀನ್ದಾರರಿದ್ರು ಅವರುಗಳಿಗೆ ಸಾಲ ಸಿಕ್ಕೋದು ಏನು ಬಡ್ಡಿ ದರ ಜಾಸ್ತಿ ತಗೊಂಡು ಸಾಲ ಕೊಡ್ತಾರೆ. ಅದನ್ನು ನಿಲ್ಲಿಸಬೇಕು, ಈಸಿಯಾಗಿ ಸಾಲ ಸಿಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹಿರಿಯರು ಸಹಕಾರ ಕ್ಷೇತ್ರನ ಹುಟ್ಟಾಕಿದ್ರು. ಸಾಲ ಯಾವ ಥರ ಕೊಡಬೇಕು ರೈತರಿಗೆ ಅನ್ನೋದು. ಅಲ್ಲಿಂದ ಹೋಗಿ ವಿವಿಧ ಸಹಕಾರ ಸಂಸ್ಥೆಗಳು ಹುಟ್ಟಿದೆ. ನಿಮಗೆ ಗೊತ್ತಿರೋಂಗೆ ಈ ಸಹಕಾರ ಕ್ಷೇತ್ರ ಹುಟ್ಟಿದ್ದು ಸಮುದಾಯನ ಪೂರ್ತಿ ಮೇಲಕ್ಕೆ, ಅಂದರೆ ಪರಸ್ಪರ ನೀವುಗಳು ಒಬ್ಬೊಬ್ಬರನ್ನ ಮೇಲಕ್ಕೆ ಎತ್ತಿ, ಬರೀ ಒಂದು ಊರಲ್ಲಿ 2-3 ಜನ ಮೇಲಕ್ಕೆ ಹೇಳೋದು ಬೇಡ, ಆರ್ಥಿಕವಾಗಿ ಎಲ್ಲರೂ ಒಟ್ಟಿಗೆ ಏಳಿಗೆ ಆಗಲಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಹಕಾರ ಕ್ಷೇತ್ರ ಹುಟ್ಟಿದೆ. ಹಾಗೆ ಈಗ ಏನಾಗಿದೆ ಅಂತ ನಿಮಗೆ ಗೊತ್ತಿರೋಂಥದ್ದು, ಸಹಕಾರ ಕ್ಷೇತ್ರದಲ್ಲಿ ವಿಜೇಂದ್ರ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಎಲ್ಲರೂ ಏನೇ ಆಗಲಿ, ಯಾರು ಸದಸ್ಯರಾಗಿರಲಿ, ಷೇರುದಾರರುಗಳಾಗಿರಲಿ, ಜಮಾ ಖರ್ಚು ಮೀಟಿಂಗ್ ನಡೀಬೇಕಾದ್ರೆ ನೀವುಗಳೆಲ್ಲ ಪ್ರಶ್ನೆ ಕೇಳಬೇಕು. ಸುಮ್ಮನೆ ಸಹಿ ಮಾಡ್ಬಿಟ್ಟು ಬಂದುಬಿಟ್ರೆ ಅದು ಸಾಲ ಇದೆ. ಪ್ರಶ್ನೆ ಕೇಳಿ ಹೆಂಗೆ, ಯಾಕೆ, ಈ ಸೆಕ್ರೆಟರಿಗಳು ಏನು ಬರ್ಕೊಡ್ತಾರೆ ಅದಕ್ಕೆ ನೀವು ಕಣ್ಮುಚ್ಚಿನ ಸೈನ್ ಮಾಡಬೇಕು. ಕರೆಕ್ಟಾಗಿ ಅದನ್ನು ಮಾಡಬೇಡಿ. ದಯವಿಟ್ಟು ಯಾಕೆ, ಎಷ್ಟು ಖರ್ಚಾಯಿತು ಏನು ಅಂತ ದಯವಿಟ್ಟು ನೀವುಗಳು ಪ್ರಶ್ನೆ ಕೇಳೋದು. ಮತ್ತು ಸಹಕಾರ ಕ್ಷೇತ್ರ ಏನು, ನೀವು ಹಾಲು ಡೈರಿ ಆಗಿರ್ಬೋದು ಅಥವಾ ಸೊಸೈಟಿ ಆಗಿರ್ಬೋದು, ಎರಡರಲ್ಲೂ ನೀವು ಈಗ ಸ್ಟಾಕ್ ಎಷ್ಟೈತೆ ಅಂತ ವೆರಿಫೈ ಮಾಡಬೇಕು ನೀವುಗಳು. ಈಗ ಜನರ ಬಳಿಗೆ ಹೋಗ್ಬೇಕಾದ್ರೆ ಮುಂಚೆ ನೀವು ಸ್ಟಾಕ್ ಎಷ್ಟೈತೆ, ಅದು ಸರಿ ಹೇಳ್ತಿದ್ದಾರಾ ಇಲ್ವಾ, ಸೆಕ್ರೆಟರಿ ಅವರು ಹೇಳಿದ ಸರಿನಾ ಇಲ್ವಾ, ಇದನ್ನೆಲ್ಲ ವೆರಿಫೈ ಮಾಡಿದ್ರೆ ಮಾತ್ರ ನೀವುಗಳು ಸಹಕಾರ ಕ್ಷೇತ್ರನ, ಈಗ ನಿಮ್ಮ ಗುರಿ ಏನಿರಬೇಕು, ಸಹಕಾರ ಕ್ಷೇತ್ರ ಸರಿಯಾದ ಸೊಸೈಟಿ ಆಗಲಿ ಡೈರಿ ಆಗಲಿ ಬೋನಸ್ನ ನೀವು ಕೊಡಿಸ್ಬೇಕು. ಎಲ್ಲ ಕೊನೆಗೆ ನೀವು ದುಡ್ಡನ್ನು ಸೇವ್ ಮಾಡಿ ಯಾರ್ಯಾರು ಷೇರುದಾರಗಳಿರ್ತಾರೆ, ಹಾಲಕರಾಗಿರಲಿ ಅಥವಾ ರೈತರಾಗಿರಲಿ, ಸಹಕಾರ ಇದರಲ್ಲಿ ಸೊಸೈಟಿಗಳಲ್ಲಿ ನಮ್ಗೆ ಬರಬೇಕಾಗಿರೋದೇನು, ನಮಗೆ ಬಂದಂಥ ಲಾಭದಲ್ಲಿ ನಾವುಗಳು ಎಲ್ಲ ಬೋನಸ್ಗಳನ್ನು ತಗೊಂಡು
ಬೋನಸ್ ಕೊಟ್ಟರೆ ಏನಂದರೆ ನಿಮ್ಮ ಆರ್ಥಿಕವಾಗಿ ನಿಮ್ಮ ಮೇಲೆ ಬೀಳೋಕ್ಕೆ ಸಾಧ್ಯ ಇದೆ. ಎಲ್ಲ ನಮ್ಮ ಚಿನ್ಕುಳಿ ಗ್ರಾಮದಲ್ಲಿ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಹಾಗೂ ಅನುಭವದ ಅಧ್ಯಕ್ಷರುಗಳು ಜವಾಬ್ದಾರಿ ತಗೊಂಡು ಇಲ್ಲೇ ಮಾಡ್ತೀವಿ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸುವಂಥ ಒಂದು ವ್ಯವಸ್ಥೆಯಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಆಡಳಿತ ಮಂಡಳಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪಿಕಣ್ಣಯ್ಯ ಅವರೇ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದು ನಿಮ್ಮನ್ನೆಲ್ಲ ಕುರಿತು ಮಾತಾಡುವಂಥ ನಮ್ಮ ಮಹಾಮಂಡಲದ ನಿರ್ದೇಶಕರಾದಂಥ ಎಸ್ ಎಲ್ ಮೋಹನ್ ಅವರೇ, ನೂತನ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರುಗಳಾದಂಥ ನಮ್ಮ ಪುಟ್ಸಾಮಣ್ಣವರೇ, ವಿಜೇಂದ್ರ ಮೂರ್ತಿ ಅವರೇ, ಮಿತ್ರರು ಈ ವೇದಿಕೆಗೆ ಆಸೀನರಾಗಿದ್ದಾರೆ. ನೀವೆಲ್ಲರೂ ಮಾತಾಡಿದಂಥ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದ ಉದ್ದೇಶವನ್ನು ಅರಿತಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಸಹಕಾರಿ ಕ್ಷೇತ್ರ ತಾಯಿ ಮತ್ತು ತಾಯಿಯ ಎಡೆಯಾಗುವಂಥ ಮಗುವಿನ ಸಂಬಂಧ. ತಾಯಿಯ ಎಡೆಯಾಗುವಂಥ ಮಗುವನ್ನು ಬೇರ್ಪಡಿಸಿದಾಗ ತಾಯಿ ಒಂದು ಕಡೆ ಒದ್ದಾಡ್ತಾಳೆ, ಮಗು ಒಂದು ಕಡೆ ಒದ್ದಾಡ್ತಾಳೆ. ಹಾಗೆ ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಪಾವಿತ್ರ್ಯತೆಯನ್ನು ನಾವು ಕಾಪಾಡ್ಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಈ ಸಹಕಾರಿ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಾಸಕರಿಂದ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ನಾವು ಸರ್ಕಾರ ನಾನು ನಡೆಸ್ತಾ ಇರಲಿ, ದರ್ಶನ್ ಅವರು ನಡೆಸ್ತಾ ಇರಲಿ, ಅದು ಮುಖ್ಯ ಅಲ್ಲ. ನಮ್ಮ ಸ್ವಾಭಿಮಾನಿ ಬದುಕನ್ನು ಒಬ್ಬ ರೈತನಾಗಿ, ಒಬ್ಬ ಸಹಕಾರಿಯಾಗಿ ರೂಢಿಸ್ಕೊಳ್ತಕ್ಕಂಥ ಅಗತ್ಯತೆ ಅದು ನಮ್ಮ ಅಂತರಾಳದಲ್ಲಿ ಬರಬೇಕು. ಇವತ್ತು ಬಹುತೇಕ ನಾನಾದರೂ ಭಾವಿಸಿದ್ದೇನೆ, ನಾನು ಬೆಳಗ್ಗೆದ್ದು ಕಣ್ಣಿಂದ ನೋಡ್ತಾ ಇರ್ತಕ್ಕಂಥದ್ದು ಒಬ್ಬ ಹೆಣ್ಮಗಳು, ನನ್ನ ಸಂಬಂಧಿಕರೇ. ನಾನು ಬೆಳಗ್ಗೆ ವಾಕ್ ಹೋದ್ರೆ ಬೆಳಗ್ಗೆ ನಮಗೇನಾದ್ರು ಒಪ್ಪಿಸ್ಲೇಬೇಕು. ನೋಡಿ, ನಿಮ್ಮ ಅಣ್ತಮ್ಮ ನಮಗೆ ರಾತ್ರಿ ಎಲ್ಲ ಹೊಡೆದು ಡೈರಿಗೆ ಹಾಲು ತಗೊಂಡೋಗಿ ಪೇಮೆಂಟ್ ಇಸ್ಕೊಬಂದ್ರು ಮನೆಯಲ್ಲಿ ಬಿಡ್ತಾ ಇಲ್ಲ, ಬೆಳಗ್ಗೆ ತಗೊಂಡು ಕೊಡ್ಕೊಂಡು ಬರ್ತಾರೆ ಅಂತಕ್ಕಂಥ. ಇವತ್ತೇನಾದರೂ ಈ ದೇಶದಲ್ಲಿ ಹೈನುಗಾರಿಕೆಗೆ ಒತ್ತು ಕೊಡುವಂಥ ಕೆಲಸ ಆಗದೇ ಇದ್ದಿದ್ರೆ ನನ್ನ ಹೆಣ್ಣು ಮಕ್ಕಳು ಇವತ್ತು ನೆಮ್ಮದಿಯ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಹೇಳಿದೆ, ನನ್ನ ಮನ್ಮೂಲ ನಿರ್ದೇಶಕರಿಗೆ ಹಲವಾರು ಬಾರಿ ನಾನು ನಾನು ಮಾತಾಡಿದ್ದೇನೆ. ಇದು ಪಾವಿತ್ರ್ಯತೆ ನನ್ನ ಹಾಲು ಒಕ್ಕೂಟಗಳಲ್ಲಿ ಆಗಬೇಕು. ಪ್ರಸಾದ್ ಅವರು ನನ್ನ ಕರೆದು ವಾರಕ್ಕೊಂದ್ಸಲ ಎಂಕ್ವೈರಿ ಮಾಡ್ತಾ ಇದ್ದೇನೆ. ಇಂಥ ಸಂಘ ಸಂಸ್ಥೆಗಳಲ್ಲೂ ಇಷ್ಟು ಕಷ್ಟಪಟ್ಟು ನಮ್ಮ ಹೆಣ್ಣು ಮಕ್ಕಳು ಬೆವರು ಸುರಿಸಿ ತಂದ ಆಲಾಕದಲ್ಲೂ ಅಲ್ಲಿ ವಿಷಾದೃಶ್ಯ ನಡೀತಾ ಇದೆ ಅಂದರೆ ಸಹಿಸ್ಕೊಂಡು ಸಾಧ್ಯ ಇಲ್ಲ. ನಾನು ನಿಮ್ಮಡೆಯವರಲ್ಲಿ ವಿನಂತಿ ಮಾಡ್ತೇನೆ, ತಾವು ಸಂಬಂಧಪಟ್ಟಂತ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಈ ರಾಜಕಾರಣಿಗಳು ನಾವು ಇರ್ತೀವಿ ಹೋಗ್ತೀವಿ ಅದು ಮುಖ್ಯ ಅಲ್ಲ. ನೀವು 60 ವರ್ಷಗಳ ತನಕ ನೀವು ಮಾಡಿದಂಥ ಸೇವೆ ಅದು ಶಾಶ್ವತವಾಗಿ ಗಿನ್ನಿಸ್ ಬರೆದಿರುವಷ್ಟು ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳೋದು. ಯಾವುದೇ ಮುಲಾಜಿಕ್ಕಬೇಕು. ಬಹುತೇಕ ಒಂದು 30 ನನ್ನ ಮನ್ಮೂಲ ನಿರ್ದೇಶಕರು ಹೇಳಿದೆ, ಯಾವುದೇ ಕಾರಣಕ್ಕೂ ಇದನ್ನ ಬಹಳ ಪಾವಿತ್ರ್ಯತೆಯಿಂದ ಈ ಒಕ್ಕೂಟಗಳನ್ನು ಉಳಿಸುವಂಥ ವ್ಯವಸ್ಥೆ ಆಗ್ತದೆ. ಆ ಸೀರಿಯಸ್ನೆಸ್ ತೆಗೆದುಕೊಂಡ ಮೇಲೆ ಒಂದು 39 ಲಕ್ಷ ಏನು ಒಂದು ವಿಷಾಭಿಷೇನಾಗಿತ್ತು ವಸೂಲು ಮಾಡಿದ್ವಿ ಅಂತಕ್ಕಂಥದ್ದು ಗಮನಕ್ಕೆ ತಂದಿದ್ದಾರೆ. ಇನ್ನೂ ದಯಮಾಡಿ ನಮ್ಮ ತಾಯಿಯಿಂದ ನೀವು ಪ್ರಶ್ನೆ ಮಾಡಬೇಕು ಹೋದಾಗ, ಇವತ್ತೆಷ್ಟು ಹಾಳಾಗಿ ಹೋದಾಗ ನಿಮ್ಮದು ಸಂಸ್ಥೆ ಎಷ್ಟು ವ್ಯಾಪಾರ ಆಯಿತು, ಎಷ್ಟು ಲೋಕಲ್ ಸೇಲ್ ಆಯಿತು, ದುಡ್ಡು ಎಷ್ಟು ಬಂದಿದೆ, ಬ್ಯಾಂಕ್ ಕಟ್ಟಿದ್ದೀರಾ, ಇಂಥ 7 ಜಾಸ್ತಿ ಆದಾಗ ಜಾಗೃತರಾಗ್ತಾರೆ. ಉಳಿದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಸಹಕಾರಿ ಕ್ಷೇತ್ರ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥೈಸ್ಕೋಬೇಕಾಗಿದೆ. ಈ ಕಾರಣದಿಂದ ವ್ಯವಸಾಯ ಸೇವಾ ಸಹಕಾರ ಸಂಘಗಳು
ಜಿಲ್ಲಾ ಬ್ಯಾಂಕ್ಗಳ ಒಂದು ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದಂಥ ರೈತ ಪರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಈಗ ಹೇಳ್ತಾ ಇದ್ದೆ, ಇವತ್ತು ನಮ್ಮ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 25,000 ಕೋಟಿಗೂ ಸಾಲ ಮನ್ನಾ ಮಾಡುವಂಥ ಸಂದರ್ಭದಲ್ಲಿ 398 ಕೋಟಿ ನಮಗೆ ನನ್ನ ಜಿಲ್ಲೆಯ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಸಾಲ ಮನ್ನಾ ಆಗಿದೆ. ಪ್ರತಿ ರೈತರಿಗೆ ತಲುಪುವಂಥದ್ದಾಗಿದೆ. ಇನ್ನು ನಮ್ಮ MD ಹೇಳ್ತಾ ಇದ್ದೀವಿ, ಇನ್ನು 15 ಕೋಟಿಯಷ್ಟು ಬಾಕಿ ಬರಬೇಕಾಗಿದೆ ಅಂತ. ಇಂಥ ಎಲ್ಲವನ್ನ ಮೆಟ್ಟು ನಿಲ್ಲುವಂಥ ಶಕ್ತಿ ನಮ್ಮ ಸಹಕಾರಿಗಳಿಗಿದೆ. ಅಂತ ಕಾರ್ಯಕ್ರಮವನ್ನು ರೂಪಿಸ್ಕೊಡ್ಬೇಕು. ಇವತ್ತು ಕುರಿಯನವ್ರನ್ನ ಮೇಲೆ ಯಾಕೆ ಇರ್ತೀವಿ, ನೀವೆಲ್ಲ ನಮ್ಮ ಹೆಣ್ಮಕ್ಳನ್ನ ವಿಶೇಷವಾದಂಥ ವ್ಯವಸ್ಥೆ ಮಾಡೋಣ MD ಸಾಹೇಬ್. ಅದು ನಮ್ಮ ತಾಲೂಕಿಂದನೇ ಪ್ರಾರಂಭ ಆಗಿ ನಾವೇ ಎಲ್ಲ ವ್ಯವಸ್ಥೆ ಮಾಡಿಕೊಡುವಂಥದ್ದಾಗಿ ಗುಜರಾತ್ ಕಳಿಸ್ಕೊಂಡು ನಾವೆಲ್ಲ ಕಂಪ್ಲೀಟ್ ಹೋದಂಥ ಸಂದರ್ಭದಲ್ಲಿ ಬಹುತೇಕ ಅಲ್ಲಿ ಕುರಿಯನ್ನವ್ರು ಮಾಡಿರ್ತಕ್ಕಂಥ ಆಗಿರ್ತಕ್ಕಂಥ ತಡಿಗಳು ನಾವೆಲ್ಲ ಒಂದು ಎಷ್ಟು ವೆರೈಟೀಸ್ ನಿಮ್ಮನ್ನು KMF ಮಾಡ್ತಾ ಇದ್ದಾರೆ. ಸ್ವೀಟು ಫುಡ್ ಪ್ರಾಡಕ್ಟ್ ಸರ್ ಇಲ್ಲಿ KMF 150 500-600ಕ್ಕಿಂತ ಹೆಚ್ಚು ವೆರೈಟೀಸ್ ಐಟಮ್ಸ್ ಇವತ್ತು ಗುಜರಾತ್ನ ನಿಮ್ಮ ಆ ಡೈರಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಂಡುಕೊಂಡು ಬಂದಿದ್ದೀವಿ. ಹೋಗಿ ನಮ್ಮ ಹೆಣ್ಮಕ್ಳು ಬೇಕಾದ್ರೆ ಹೋಗುವಂಥ ವ್ಯವಸ್ಥೆನ ವಿಶೇಷವಾದಂಥ ಟ್ರೈನ್ ವ್ಯವಸ್ಥೆಗಳನ್ನ ಮಾಡಿಸ್ಕೊಡುವಂಥ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದು ಜವಾಬ್ದಾರಿ ನಾವು ತಗೋತೀವಿ. ಅದು ಮಂದಟ್ಟು ಆಗಬೇಕು ನಮ್ಮ ಹೆಣ್ಮಕ್ಳಿಗೆ. ಆ ರೀತಿಯಲ್ಲಿ ಆದಾಗಷ್ಟೇ ನಾವು ಸಚಿವರಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಹಕಾರ ಸಂಸ್ಥೆಗಳನ್ನು ಮಾಡೋದಕ್ಕೂ ಸಾಧಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಲ ಕೆಂಪೇಗೌಡರ ವಿಶೇಷವಾಗಿ ನಮ್ಮ MDCC ಬ್ಯಾಂಕ್ನ ಸಾಲದ ಸೌಲಭ್ಯಗಳ ಬಗ್ಗೆ ವಿಶೇಷ ಮಾಹಿತಿ ನೀಡಿದಂಥ MD ಅವರಾದಂಥ ಅನಿತಾ ಮೇಡಮ್ ಅವರೇ, ಹಾಗೂ ವಿಶೇಷವಾಗಿ ನಮ್ಮ ಮಂಡ್ಯ ಹಾಲು ಒಕ್ಕೂಟದ MD ಅವರು ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ನಮ್ಮ ಮಹಿಳಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ನಮ್ಮ ಕಾರ್ಯದರ್ಶಿ ಬಂಧುಗಳು ಇರಲೇಬೇಕು. ಯಾಕೆಂದರೆ ಅವರು ಚಂದ್ರಪುರ ನಮ್ಮ ಪಕ್ಕದ ತಾಲೂಕಿನವರು ಹಾಸನದಲ್ಲಿ ಹುಟ್ಟುಗಳು ಕೂಡ ಅವರು ಮಂಡ್ಯ ಜಿಲ್ಲೆ ಬಗ್ಗೆ ಬಹಳ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಏನು ಇಲ್ಲಿ ನಮ್ಮ ಮಂಡ್ಯ ಹಾಲು ಉತ್ಪಾದಕರ ಒಕ್ಕೂಟದಿಂದ ಉತ್ಪಾದನೆ ಆಗ್ತದೆ ಹಾಲು 13 ಲಕ್ಷಕ್ಕೂ ಹೆಚ್ಚು ಇವತ್ತು ಡೆಲ್ಲಿ ಮತ್ತು ಉತ್ತರ ಪ್ರದೇಶ ಮತ್ತು ಛತ್ತೀಸ್ಗಢ ಈ 3 ರಾಜ್ಯದಲ್ಲಿ ಪ್ರತಿದಿನ ಅವ್ರು ನಿಜವಾಗ್ಲೂ ಕೂಡ 24 ಗಂಟೆಲಿ 20 ಗಂಟೆ ಟೈಮ್ ಕೆಲಸ ಮಾಡ್ತಾರೆ, 4 ಗಂಟೆ ಟೈಮು ನಿದ್ರೆ ಮಾಡ್ತಾರೆ. ಆ 4 ಗಂಟೆ ನಿದ್ರೆ ಮಾಡ್ತಾ ಇದ್ರು ಕೂಡ ಅವರು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಬಗ್ಗೆ, ವಿಶೇಷವಾಗಿ ನಮ್ಮ ರೈತರ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸ್ತಾ ಇರ್ತಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ.